ಮಹಾಭಾರತ 14 ಪಂಚಭೂತಗಳ ಕಾರ್ಯ. ವ್ಯಾಸರಿಂತೆಂದರು ಅರ್ಥ ಮತ್ತು ಧರ್ಮ ಇವುಗಳನ್ನು ಅನುಷ್ಠಾನ ಮಾಡಿ. ದ್ವಂದ್ವಗಳನ್ನು ಸಹಿಸಿಕೊಂಡ ಬಳಿಕ ಮೋಕ್ಷತತ್ವವನ್ನು ಅರಿತುಕೊಳ್ಳಬೇಕೆಂದು ಬಯಸುವಾತನಿಗೆ ಸದ್ಗುರುವಿನ ಗುಣಗಳುಳ್ಳ ಗುರುವು ಮೊದಲು ಇದನ್ನು ಬೋಧಿಸಬೇಕು. ಆಕಾಶ, ವಾಯು, ಅಗ್ನಿ, ಅಪ್ಪು ಮತ್ತು ಪೃಥಿವಿ ಎಂಬ 5 ಭೂತಗಳು, ಭಾವಪದಾರ್ಥಗಳು, ಅಭಾವ, ಕಾಲ ಇವೆಲ್ಲವೂ ಪಂಚಭೂತಗಳಿಂದಾದ ಶರೀರಗಳಲ್ಲಿರುತ್ತವೆ. ಸರ್ವಾಂತರವಾಗಿರುವ ಅವಕಾಶಪ್ರದವಾದದ್ದು ಆಕಾಶವು. ಪ್ರೋತೇಂದ್ರಿಯವು ಆ ಆಕಾಶದ ವಿಕಾರವಾಗಿರುತ್ತದೆ. ಅದಕ್ಕೆ ಶಬ್ದವು ಗುಣವು ಎಂಬುದನ್ನು ಶರೀರತತ್ವಶಾಸ್ತ್ರಜ್ಞನಾದವನು ಅರಿತುಕೊಳ್ಳಬೇಕು. ಚಲಿಸುವುದು ವಾಯುವಿನ ಕರ್ಮವು. ಪ್ರಾಣ, ಅಪಾನ ಇವುಗಳು ವಿಕಾರಗಳು. ತ್ವಗೀಂದ್ರಿಯವು ಅದರ ವಿಕಾರವು. ಮುಟ್ಟಿ ಅರಿಯುವುದು ಅದರ ವಿಷಯವು. ಸುಡುವುದು, ಪಕ್ವವಾಗಿ ಮಾಡುವುದು, ಬೆಳಗಿ ತೋರಿಸುವುದು ಇವು ಅಗ್ನಿಯ ಕಾರವು. ನೇತೇಂದ್ರಿಯವು ಅದರ ವಿಕಾರವು. ಕೆಂಪು, ಬಿಳುಪು, ಕಪ್ಪು ಎಂಬ ರೂಪವು ಅದಕ್ಕೆ ವಿಷಯವು. ಅಪ್ಪು ನೆನೆಯಿಸುವುದು, ಸೂಕ್ಷ್ಮವಾಗಿರುವುದು, ಜಿಡ್ಡಾಗಿರುವುದು ಈ ಸ್ವಭಾವವುಳ್ಳದ್ದು. ರಕ್ತ, ಮಜ್ಜೆ, ಆಂಟಾಗಿರುವ ಉಳಿದ ಮಿಕ್ಕ ಭಾಗ ಇವೆಲ್ಲ ಅದರ ವಿಕಾರಗಳು. ನಾಲಿಗೆಯು ಅದರಲ್ಲಿರುವ ರಸನೇಂದ್ರಿಯವು, ರುಚಿಯು ಅದರ ವಿಕಾರಗಳು. ಗಟ್ಟಿಯಾಗಿರುವ ಶರೀರಭಾಗವು ಪೃಥ್ವಿಯಿಂದಾದದ್ದು. ಎಲುಬು, ಹಲ್ಲು, ಉಗುರು ಇವೆಲ್ಲವೂ ಪೃಥ್ವಿಯ ಅಂಶಗಳೇ. ಗಡ್ಡಮೀಸೆಗಳು, ಮೈಕೂದಲು, ತಲೆಗೂದಲು, ನಾಡಿಗಳು, ನರಗಳು, ಚರ್ಮ ಇವೆಲ್ಲ ಪೃಥ್ವಿಯ ವಿಕಾರಗಳೇ. ನಾಸಿಕವೆಂಬ ಹೆಸರಿನ ಮೂಸುವ ಇಂದ್ರಿಯವು ಪಾರ್ಥಿವೇಂದ್ರಿಯ. ಗಂಧವೇ ಅದಕ್ಕೆ ವಿಷಯ. ಈ ಭೂತಗಳಲ್ಲಿ ಹಿಂದಿನ ಭೂತದ ಗುಣವು ಮುಂದೆ ಹೇಳಿದ ಭೂತದಲ್ಲಿರುತ್ತದೆ. ಈ 5 ಭೂತಗಳಿಂದಾದದ್ದೇ ಭೂತಗಳ ಕಾರ್ಯಕರಣ ಸಂಘಾತವು. ಮನಸ್ಸು ಇವಕ್ಕೆ 9ನೆಯದು, ಬುದ್ಧಿಯು 10ನೆಯದು ಎನಿಸಿರುತ್ತದೆ. ಅವಿನಾಶಿಯಾದ ಆತ್ಮನೇ 11ನೆಯವನು. ಬುದ್ಧಿಯು ನಿಶ್ಚಯಾತ್ಮಕವಾಗಿರುತ್ತದೆ, ಮನಸ್ಸು ವಿಕಲ್ಪಾತ್ಮಕವಾಗಿರುತ್ತದೆ. ಶರೀರದಲ್ಲಿ ಆಗುತ್ತಿರುವ ಕರ್ಮವನ್ನು ಮಾಡುವನೆಂಬುದರಿಂದ ಕಲ್ಪಿಸುವ ಜೀವನೇ ಕ್ಷೇತ್ರಜ್ಞನೆಂಬ ಹೆಸರುಳ್ಳವನು. ಈ ಕಾಲಾತ್ಮಕವಾದ ಜಗತ್ತೆಲ್ಲವೂ ಅವನಲ್ಲಿ ಅನುಗತವಾಗಿರುವುದೆಂಬುದನ್ನು ಯಾವಾತನೂ ಅರಿತುಕೊಳ್ಳುವನೋ ಅವನು ಮೋಹವನ್ನು ಹೊಂದುವುದಿಲ್ಲ. ಪರಬ್ರಹ್ಮಾನುದರ್ಶನ. ಶರೀರದಿಂದ ಮುಕ್ತನಾಗಿ ಸೂಕ್ಷ್ಮನಾಗಿರುವ ಶರೀರಿಯನ್ನು ಶಾಸ್ತ್ರಜ್ಞರಾದವರು ಶಾಸ್ತ್ರೋಕ್ತವಾದ ಕರ್ಮಗಳಿಂದ ಕಂಡುಕೊಳ್ಳುತ್ತಾರೆ. ಹೇಗೆ ಸೂರ್ಯನ ಕಿರಣಗಳು ಜೊತೆಯಲ್ಲಿಯೇ ಇದ್ದುಕೊಂಡು ಸಂಚರಿಸುತ್ತಾ ಎಲ್ಲೆಲ್ಲಿಯೂ ದೃಷ್ಟಿಗೋಚರವಾಗುತ್ತಿರುವವೋ ಹಾಗೆಯೇ ದೇಹಮುಕ್ತವಾದ ಅತಿಮಾನುಷ ಪ್ರಾಣಿಗಳು ಲೋಕಗಳಲ್ಲಿ ಸಂಚರಿಸುತ್ತಿರುವವು. ಸೂರ್ಯನ ಬಿಸಿಲು ಹೇಗೆ ಬೇರೆ ಬೇರೆಯ ಜಲಾಶಯಗಳಲ್ಲಿ ಪ್ರತಿಬಿಂಬವಾಗಿ ಕಾಣಬರುತ್ತಿರುವುದೋ ಹಾಗೆಯೇ ಶಾಸ್ತ್ರಜ್ಞನು ಸತ್ಯಯುಕ್ತವಾದ ಪ್ರಾಣಿಗಳಲ್ಲಿ ಜೀವಪ್ರತಿಬಿಂಬವನ್ನು ಕಾಣುವನು. ದೇಹಗಳ ಸಂಬಂಧವಿಲ್ಲದ ಆ ಸತ್ವಗಳನ್ನು ಇಂದ್ರಿಯ ಸಂಯಮವುಳ್ಳ ಸತ್ವಜ್ಞರು ತಮ್ಮ ಸತ್ವದಿಂದಲೇ ಕಂಡುಕೊಳ್ಳುವರು. ಮನಸ್ಸಿನ ಚಿಂತೆಯಿಂದುಂಟಾದ ಕರ್ಮಜನ್ಯವಾದ ರಜಸ್ಸನ್ನು ಪರಿತ್ಯಜಿಸಿರುವ ಪ್ರಕೃತಿತಾದಾತ್ಮವನ್ನು ಬಿಡಿಸಿಕೊಂಡಿರುವ ಯೋಗಯುಕ್ತರಾದ ಪುರುಷರಿಗೆ ಯಾವಾಗಲೂ ಸತ್ಪಾತ್ಮನಾದ ಜೀವನು ವಶದಲ್ಲಿರುವನು. ಅವರಿಗೆ ನಿತ್ಯನಾದ ಭೂತಾತ್ಮನು, ಮಹತ್ತತ್ವ, ಅಹಂಕಾರ ಮತ್ತು ಪಂಚಭೂತಗಳು ಎಂಬ 7 ಸೂಕ್ಷ್ಮಗುಣಗಳಿಂದ ಕೂಡಿ ಅಜರಾಮರನಾಗಿ ನಿತ್ಯವೂ ವ್ಯವಹರಿಸುತ್ತಾ ಇರುತ್ತಿರುವನು. ಮನೋಬುದ್ಧಿಗಳಿಗೆ ವಶನಾಗಿರುವವನು ತನ್ನ ದೇಹವನ್ನು ಮತ್ತು ಮತ್ತೊಬ್ಬರ ದೇಹವನ್ನು ಅರಿಯುತ್ತಾ ಸ್ವಪ್ನಗಳಲ್ಲಿಯೂ ಸುಖದುಃಖಗಳನ್ನು ಅನುಭವಿಸುತ್ತಿರುವನು. ಅಲ್ಲಿಯೂ ಅವನಿಗೆ ದುಃಖವಾಗುತ್ತಿರುವುದು, ಅಲ್ಲಿಯೂ ಅವನಿಗೆ ಸುಖವಾಗುತ್ತಿರುವುದು. ಅಲ್ಲಿಯೂ ಕ್ರೋಧಲೋಭಗಳನ್ನು ಮಾಡುತ್ತಾ ಕಷ್ಟಕ್ಕೆ ಗುರಿಯಾಗುತ್ತಿರುವನು. ಅಲ್ಲಿಯೂ ಹೆಚ್ಚಿನ ಅರ್ಥಗಳನ್ನು ಪಡೆದುಕೊಂಡು ಪ್ರೀತನಾಗುತ್ತಿರುವನು. ಅಲ್ಲಿಯೂ ಪುಣ್ಯಕರ್ಮವನ್ನು ಮಾಡುತ್ತಾ ಜೀವಿಸುತ್ತಿರುವಂತೆ ಬಗೆಯುವನು. ಅತ್ಯಂತ ಉಷ್ಣವಾದ ಗರ್ಭವಾಸವನ್ನು ಪಡೆದಿರುವಾಗಲೂ 10 ತಿಂಗಳವರೆಗೆ ತಾಯಿಯ ಗರ್ಭದಲ್ಲಿದ್ದರೂ ಆಕೆಯ ಉಂಡ ಅನ್ನದಂತೆ ಜೀರ್ಣವಾಗದೇ ಇರುತ್ತಾನೆ. ಈ ಅತಿತೇಜೋಂಶನಾದ ಭೂತಾತ್ಮನು ಹೃದಯದಲ್ಲಿದ್ದರೂ ತಮೋರಜೋಗುಣಗಳಿಂದ ಆವಿಷ್ಟರಾದ ಅವಿವೇಕಿಗಳು ದೇಹಗಳೊಳಗೆ ಇರುವುದನ್ನು ಕಾಣದೇ ಇರುತ್ತಾರೆ. ಯೋಗಶಾಸ್ತ್ರದಲ್ಲಿ ತತ್ಪರರಾಗಿ ಆ ಆತ್ಮನನ್ನು ಸೇರಬೇಕೆಂದು ಬಯಸುವವರು ಉಸಿರಾಡದೇ ಇರುವ ಅಮೂರ್ತಗಳಾದ ವಜ್ರತುಲ್ಯವಾಗಿರುವ ಜೀವರನ್ನು ಕಾಣುವುದಕ್ಕೆ ಯತ್ನಿಸುವರು. 4ನೆಯ ಆಶ್ರಮಕ್ಕೆ ವಿಹಿತವಾಗಿರುವ ಭಿನ್ನ ಭಿನ್ನ ಕರ್ಮಗಳೊಳಗೆಲ್ಲ ಸಮಾಧಿಯು ಹೆಚ್ಚಿನದಾಗಿರುತ್ತದೆ. ಸಮಾಧಿಯಲ್ಲಿ ಈ ಯೋಗವನ್ನೊಂದನ್ನು ಮಾತ್ರ ಶಮವೆಂಬ ಹೆಸರಿನಿಂದ ಶಾಂಡಿಲ್ಯನು ಹೇಳಿರುತ್ತಾನೆ. ಮನೋಬುದ್ಧಿ ಪಂಚತನ್ಮಾತ್ರೆಗಳೆಂಬ 7 ಸೂಕ್ಷ್ಮ ತತ್ವಗಳನ್ನು ಅರಿತುಕೊಂಡು ಷಡಿಂಗಯುಕ್ತನಾದ ಪರಮೇಶ್ವರನನ್ನು ಅರಿತುಕೊಂಡಿರುವ ಪ್ರಕೃತಿಯೇ ಜಗದಾತ್ಮಕವಾಗಿರುವುದೆಂಬುದನ್ನು ಅರಿತುಕೊಂಡವನು ಪರಬ್ರಹ್ಮವನ್ನು ಕಂಡುಕೊಳ್ಳುತ್ತಾನೆ. ಕಾಮವೃಕ್ಷ, ಶರೀರಪುರ. ವ್ಯಾಸರಿಂತೆಂದರು ಹೃದಯದಲ್ಲಿ ಕಾಮವೆಂಬ ವಿಚಿತ್ರವಾದ ವೃಕ್ಷವಿರುವುದು. ಅದು ಮೋಹಬೀಜದಿಂದ ಹುಟ್ಟಿರುವುದು. ಕ್ರೋಧ, ಅಭಿಮಾನಗಳೆಂಬ ದೊಡ್ಡ ಬುಡವುಳ್ಳದ್ದಾಗಿರುತ್ತದೆ. ಇದನ್ನು ಮಾಡಬೇಕೆಂಬುದೇ ಅದಕ್ಕೆ ನೀರು ಹಾಕುವ ಪಾತ್ರೆ, ಅಜ್ಞಾನವೇ ಅದಕ್ಕೆ ಪಾತಿ, ಪ್ರಮಾದವೇ ಅದಕ್ಕೆ ಹಾಕುವ ನೀರು, ಅಸೂಯೆಯೇ ಅದರಲ್ಲಿ ಏಳುವ ಚಿಗುರು,
ಹಿಂದಿನ ಪಾಪವೆಂಬುದೇ ಅದರ ಕಿಚ್ಚು, ಶೋಕವೆಂಬುದೇ ಅದರ ಕೊಂಬೆ, ಮೋಹ ಮತ್ತು ಚಿಂತೆ ಎಂಬಿವು ಅದರ ಬಿಳಿಲುಗಳು. ಅಂಜಿಕೆಯೇ ಅದರ ಮೊಳಕೆ, ಮೋಹಗೊಳಿಸುವ ತೃಷ್ಣಾರೂಪವಾದ ಬಳ್ಳಿಗಳು ಅದನ್ನು ಸುತ್ತುವರಿದುಕೊಂಡಿರುವವು. ಅದರ ಹಣ್ಣುಗಳನ್ನು ಪಡೆದುಕೊಳ್ಳಲೆಳಸುವ ಲೋಭಿಗಳು ವಾಸನೆಗಳೆಂಬ ಕಬ್ಬಿಣದ ಬೇಡಿಗಳಿಂದ ಬಿಗಿವಡೆದು ಹಣ್ಣು ಬಿಡುತ್ತಿರುವ ಆ ಮಹಾವೃಕ್ಷದ ಸುತ್ತಲೂ ಸುತ್ತುಗಟ್ಟಿ ಕುಳಿತಿರುವರು. ಆ ಸರಪಳಿಗಳನ್ನು ವಶದಲ್ಲಿಟ್ಟುಕೊಂಡು ಯಾವನು ಆ ಮರವನ್ನು ಕತ್ತರಿಸಿ ಹಾಕುವನೋ ಅವನು ಮುಪ್ಪಸಾವುಗಳೆಂಬ 2 ದುಃಖಗಳ ಪಾರವನ್ನು ಸೇರಿದವನಾಗುತ್ತಾನೆ. ಆದರೆ ಅಕೃತಪ್ರಜ್ಞನಾದ ಯಾವನು ಅದರ ಮೇಲೇರಿ ಕುಳಿತಿರುವನೋ ಅವನನ್ನೇ ಅದು ರೋಗಿಯನ್ನು ವಿಷಗ್ರಂಥಿಯು ಕೊಂದು ಹಾಕುವಂತೆ ಕೊಂದು ಹಾಕಿಬಿಡುವುದು. ಬೇರು ಬಿಟ್ಟುಕೊಂಡಿರುವ ಆ ಮರದ ಹೆಬ್ಬೇರನ್ನು ಜಾಣನಾದ ಪುರುಷನು ಯೋಗದ ಪ್ರಸಾದದಿಂದ ಸಮತೆ ಎಂಬ ತೀಕ್ಷ್ಣವಾದ ಕತ್ತಿಯಿಂದ ಕತ್ತರಿಸಿ ಹಾಕುತ್ತಾನೆ. ಈ ರೀತಿಯಲ್ಲಿ ಯಾವನು ಕೇವಲ ಕಾಮವನ್ನು ನಾಶಗೊಳಿಸುವ ಕ್ರಮವನ್ನು ಅರಿತುಕೊಳ್ಳುವನೋ, ಕಾಮಶಾಸ್ತ್ರವು ಬಂಧಕವೆಂಬುದನ್ನು ಅರಿತುಕೊಂಡಿರುವನೋ, ಅವನು ದುಃಖಗಳನ್ನೆಲ್ಲ ಅತಿಕ್ರಮಿಸುವನು. ಬಲ್ಲವರು ಶರೀರವೇ ಪುರವೆನ್ನುತ್ತಾರೆ, ಬುದ್ಧಿಯೇ ಇದಕ್ಕೆ ರಾಣಿ. ಆ ರಾಣಿಗೆ ಇಷ್ಟಾರ್ಥ ಸಿದ್ಧಿಯನ್ನು ಆಲೋಚಿಸಿ ತಿಳಿಯಿಸುವುದಕ್ಕೆ ಅಜ್ಜನ ಶರೀರದಲ್ಲಿರುವ ಮನಸ್ಸೆಂಬುದೇ ಮಂತ್ರಿಯಾಗಿರುವುದು. ಇಂದ್ರಿಯಗಳೇ ಈ ಪುರದಲ್ಲಿರುವ ನಿವಾಸಿಗಳು, ಅವು ಆ ಮಂತ್ರಿಯ ಕಾರ್ಯವನ್ನು ಮಾಡಿಕೊಡುತ್ತಿರುವವು. ಅಲ್ಲಿ ತಮಸ್ಸು, ರಜಸ್ಸು ಎಂಬ 2 ದೋಷಗಳಿರುವವು. ಇಂದ್ರಿಯಗಳು ಪುರಪಾಲಕರೊಡನೆ ಆ ಪುರಸ್ವಾಮಿಗಾಗಿ ದುಡಿಯುತ್ತಿರುವವು. ಆ 2 ದೋಷಗಳು ಕುತ್ತಿತ ಮಾರ್ಗದಿಂದ ಅದರ ಅರ್ಥ ಪ್ರಯೋಜನವನ್ನು ಮಾಡಿಕೊಡುತ್ತಾ ಅದನ್ನಾಶ್ರಯಿಸಿಕೊಂಡು ಜೀವಿಸುತ್ತಿರುವವು. ಬುದ್ಧಿಯು ಯಾರಿಗೂ ಜಗ್ಗದೆ ಮನಸ್ಸಿನ ಸಮಾನತೆಯನ್ನು ಪಡೆದುಕೊಂಡಿರುವುದು. ಪುರವಾಸಿಗಳಾದ ಇಂದ್ರಿಯಗಳು ಮನಸ್ಸಿಗೆ ಅಂಜಿಕೊಂಡು ಇರುತ್ತವೆ, ಅವುಗಳು ಚಂಚಲವಾಗಿರುತ್ತವೆ. ಅವುಗಳು ಅರ್ಪಿಸಿದ ಅರ್ಥವನ್ನೇ ಸರಿಯೆಂದು ಬುದ್ಧಿಯು ನಿಶ್ಚಯಿಸುವುದು, ಇದರಿಂದ ಅನರ್ಥವೇ ಉಂಟಾಗುತ್ತಿರುವುದು. ಯಾವ ವಿಷಯವನ್ನು ಬುದ್ಧಿಯು ಸರಿಯೆಂದು ನಿಶ್ಚಯಿಸುವುದೋ ಮನಸ್ಸು ಅದನ್ನೇ ಆಶ್ರಯಿಸಿಕೊಳ್ಳುವುದು. ಬುದ್ಧಿಗಿಂತ ಬೇರೆಯಾದ ಮನಸ್ಸು ಕೇವಲ ಮನಸ್ಸೇ ಆಗಿರುತ್ತದೆ. ಹೀಗೆ ಪರವಶವಾದ ಮನಸ್ಸನ್ನು ರಜಸ್ಸು ಹಿಡಿದುಕೊಳ್ಳುವುದು. ಆ ಮನಸ್ಸು ರಜಸ್ಸಿನ ಸ್ನೇಹವನ್ನೇ ಮಾಡಿಕೊಳ್ಳುವುದು, ಪೌರಜನರಾದ ಇಂದ್ರಿಯಗಳನ್ನು ರಜಸ್ಸಿಗೆ ಸಮರ್ಪಿಸಿಬಿಡುತ್ತದೆ. ಪಂಚಭೂತಗಳ ಮತ್ತು ಮನೋಬುದ್ಧಿಗಳ ಗುಣಗಳು ನಕ್ಷತ್ರ ಚಿಹ್ನೆ. ಭೀಷ್ಮರಿಂತೆಂದರು, ಅಪ್ಪ, ದೈಪಾಯನರ ಮುಖದಿಂದ ಹೊರಬಿದ್ದ ಭೂತಗಳ ವಿಚಾರವನ್ನು ಮತ್ತೊಮ್ಮೆ ಹೇಳುವೆನು, ಇದನ್ನು ಮನಮುಟ್ಟಿ ಕೇಳು. ಹೊತ್ತಿಕೊಂಡುರಿಯುವ ಅಗ್ನಿಯಂತೆ ತೇಜಸ್ಸಿನಿಂದ ಹೊಳೆಯುವ ವೇದವ್ಯಾಸನು ಧೂಮಾಚ್ಛಾದಿತವಾದ ಅಗ್ನಿಯಂತಿದ್ದ ಪುತ್ರನಿಗೆ ಹೇಳಿದ್ದನ್ನು ಮತ್ತು ನಿನಗೆ ಹೇಳುವೆನು. ಭೂಮಿಗೆ ಸ್ಥಿರತ್ವ, ಭಾರ, ಗಟ್ಟಿಯಾಗಿರುವುದು, ಬೀಜವನ್ನು ಮೊಳಕೆಯಾಗುವಂತೆ ಹೊರಡಿಸುವ ಶಕ್ತಿ, ವಾಸನೆ, ವಿಶಾಲವಾಗಿರುವುದು, ಶಕ್ತಿ, ಸಂಘಾತ, ಸ್ಥಾಪನೆ, ಧಾರಣ ಸಾಮರ್ಥ್ಯ ಇವು ಗುಣಗಳು. ಅಪ್ಪಿಗೆ ತಂಪು, ರುಚಿ, ನೆನೆಯಿಸುವ ಶಕ್ತಿ, ನೀರಾಗಿರುವಿಕೆ, ಜಿಡ್ಡು, ಸೌಮ್ಯಭಾವ, ಹರಿಯುವಿಕೆ ಮತ್ತು ಭೂಮಿಯಿಂದ ಹುಟ್ಟುವ ವಸ್ತುಗಳನ್ನು ಪರಿಪಕ್ವಗೊಳಿಸುವುದು ಇವು ಗುಣಗಳು. ಅಗ್ನಿಗೆ ಎದುರಿಸಲಾಗದ ಸ್ವಭಾವ, ಉರಿಯುವುದು, ಸುಡುವುದು, ಪಕ್ವಗೊಳಿಸುವುದು, ಪ್ರಕಾಶ, ಶೋಕ, ರಾಗ, ಲಾಘವ, ತೀಕ್ಷ್ಣವಾಗಿರುವುದು, ಯಾವಾಗಲೂ ಮೇಲಕ್ಕೆ ಏರುವುದು ಇವಿಷ್ಟು ಗುಣಗಳು. ವಾಯುವಿಗೆ ನಿಯತವಲ್ಲದ ಸ್ಪರ್ಶ, ವಾಗೀಂದ್ರಿಯ ಸ್ಥಾನತ್ವ, ಸ್ವಾತಂತ್ರ್ಯ, ಬಲ, ಶೀಘ್ರಗಾಮಿತ್ವ, ಮಲಮೂತ್ರಾದಿಗಳನ್ನು ಹೊರಕ್ಕೆ ನೂಕುವುದು, ಉತ್ಕ್ಷೇಪಣಾದಿ ಕರ್ಮ, ಕ್ರಿಯಾಶಕ್ತಿ, ಪ್ರಾಣ, ಉತ್ಪತ್ತಿ ಇವುಗಳು ಗುಣಗಳು. ಆಕಾಶಕ್ಕೆ ಶಬ್ದ, ವ್ಯಾಪಿತ್ವ, ರಂಧ್ರ, ಯಾವುದನ್ನೂ ಆಧಾರವಾಗಿ ಆಶ್ರಯಿಸದೇ ಇರುವುದು, ಯಾವುದನ್ನೂ ಅವಲಂಬಿಸದೇ ಇರುವುದು, ಅವ್ಯಕ್ತತ್ವ, ನಿರ್ವಿಕಾರತ್ವ, ಯಾವ ಅಡ್ಡಿಯೂ ಇಲ್ಲದಿರುವಿಕೆ, ಶ್ರವಣೇಂದ್ರಿಯಕ್ಕೆ ಕಾರಣವಾಗಿರುವಿಕೆ, ವಿಕಾರಗಳಿಗೆ ಪ್ರಕೃತಿಯಾಗಿರುವುದು ಇವು ಗುಣಗಳು. ಹೀಗೆ ಪಂಚಭೂತಗಳ 50 ಗುಣಗಳನ್ನು ಹೇಳಿರುತ್ತೇನೆ. ಇನ್ನು ಮನಸ್ಸಿಗೆ ಧೈರ್ಯ, ಉಪಪತ್ತಿಯನ್ನು ತೋರಿಸುವುದು, ಸ್ಮರಣ, ಭ್ರಾಂತಿ, ಕಲ್ಪನೆ, ಕ್ಷಮೆ, ಶುಭ ಸಂಕಲ್ಪ, ಅಶುಭ ಸಂಕಲ್ಪ, ಚಾಂಚಲ್ಯ ಎಂಬಿ 9 ಗುಣಗಳು. ಬುದ್ಧಿಗೆ ಇಷ್ಟಾನಿಷ್ಟವೃತ್ತಿಗಳ ನಾಶ, ನಿಶ್ಚಯಿಸುವಿಕೆ, ಸಮಾಧಾನ, ಸಂಶಯ, ಅರಿಯುವಿಕೆ ಇವೈದು ಗುಣಗಳು. ಯುಧಿಷ್ಠಿರನಿಂತೆಂದನು, ಪಿತಾಮಹನೇ, ಬುದ್ಧಿಗೆ 5 ಗುಣಗಳೆಂಬುದು ಹೇಗೆ? ಪಂಚೇಂದ್ರಿಯಗಳು ಗುಣಗಳು ಆಗುವುದು ಹೇಗೆ? ಈ ಸೂಕ್ಷ್ಮ ಜ್ಞಾನವನ್ನೆಲ್ಲವನ್ನೂ ನನಗೆ ಹೇಳುವನಾಗು. ಹಿಂದೆ ಇದಕ್ಕೆ ಭೀಷ್ಮರು ಹೇಳಿದ್ದೇನೆಂದರೆ, ಬುದ್ಧಿ ಗುಣಗಳೆಂದರೆ ಹೇಳಿದ ಭೂತಗಳು 5, ಬುದ್ಧಿಯ ಗುಣಗಳು 5, ಪಂಚಭೂತಗಳ ಗುಣಗಳು 50 ಸೇರಿ 60 ಗುಣಗಳೆಂದು ಬಲ್ಲವರು ಹೇಳುತ್ತಾರೆ. ಈ ಗುಣಗಳೆಲ್ಲವೂ ಅಕ್ಷರ ಚೈತನ್ಯಕ್ಕೆ ಸೇರಿಕೊಂಡಿರುತ್ತವೆ. ಆದರೆ ಮಾರ್ಪಡುತ್ತಲೇ ಇರುವುದರಿಂದ ತತ್ವಜ್ಞರು ಇವನ್ನು ನಿತ್ಯವೆಂದು ಹೇಳುತ್ತಿಲ್ಲ. ಪುತ್ರನೇ,
ಮಿಕ್ಕವರು ಹೇಳುವುದೆಲ್ಲವೂ ವಿಚಾರಕ್ಕೆ ಹೊಂದದೆ ಆಕುಲಿತವಾಗಿರುತ್ತದೆ. ಆದ್ದರಿಂದ ಯಥಾರ್ಥವಾಗಿರುವ ತತ್ವವನ್ನು ಅರಿತು ಶಾಂತಬುದ್ಧಿಯವನಾಗು. ವ್ಯಾಸರು ಶುಕನಿಗೆ ಧರ್ಮವೈರಾಗ್ಯಪೂರ್ಣವಾದ ಉಪದೇಶವನ್ನು ಕೊಟ್ಟದ್ದು. ಯುಧಿಷ್ಠಿರನಿಂತೆಂದನು, ಪಿತಾಮಹನೇ, ಪೂರ್ವದಲ್ಲಿ ವ್ಯಾಸಪುತ್ರನಾದ ಶುಕನಿಗೆ ವೈರಾಗ್ಯ ಉಂಟಾದದ್ದು ಹೇಗೆ? ಇದನ್ನು ಶ್ರವಣ ಮಾಡಬೇಕೆಂಬ ಇಚ್ಛೆಯುಂಟಾಗಿದೆ. ಆ ವಿಷಯದಲ್ಲಿ ನಮಗೆ ಪರಮ ಕುತೂಹಲವುಂಟಾಗಿರುತ್ತದೆ. ಕೌರವನೇ, ಅವ್ಯಕ್ತ ಮತ್ತು ವ್ಯಕ್ತ ಈ ತತ್ವಗಳ ಬುದ್ಧಿನಿಶ್ಚಯವನ್ನು ಜನ್ಮರಹಿತನಾದ ದೇವನ ಕೃತಿಯನ್ನು ದಯವಿಟ್ಟು ಹೇಳುವನಾಗು ಭೀಷ್ಮಾಚಾರ್ಯರಿಂತೆಂದರು. ರಾಜನೇ, ಪ್ರಕೃತಿಯಿಂದಲೇ ಸದಾಚಾರವಂತನಾಗಿ ಏತಕ್ಕೂ ಅಂಜದೆ ವ್ಯವಹರಿಸುತ್ತಿದ್ದ ಪುತ್ರನಾದ ಶುಕನನ್ನು ಕಂಡು ಅವನಿಗೆ ಅಧ್ಯಯನವನ್ನು ಮಾಡಿಸಿ ವ್ಯಾಸನು ಹೀಗೆಂದು ಉಪದೇಶಿಸಿದನು. ಪುತ್ರ, ಧರ್ಮವನ್ನು ಸೇವಿಸು. ತೀಕ್ಷ್ಣವಾಗಿರುವ ಚಳಿ, ಬಿಸಿಲು, ಹಸಿವು, ಬಾಯಾರಿಕೆ, ಪ್ರಾಣವಾಯು ಇವುಗಳನ್ನು ಜಿತೇಂದ್ರಿಯನಾಗಿ ಗೆದ್ದುಕೋ. ಸತ್ಯ, ಋಜುಭಾವ, ಅಕ್ರೋಧ, ಅನಸೂಯೆ, ದಮ, ತಪಸ್ಸು, ಅಹಿಂಸೆ, ದಯೆ ಇವುಗಳನ್ನು ವಿಧಿವತ್ತಾಗಿ ಕಾಪಾಡಿಕೊಂಡಿರು. ಸತ್ಯದಲ್ಲಿ ನೆಲೆನಿಂತಿರು. ಅನಾಚಾರವೆಲ್ಲವನ್ನು ಬಿಟ್ಟು ಧರ್ಮದಲ್ಲಿ ನಿರತನಾಗಿರು. ದೇವತೆಗಳು, ಅತಿಥಿಗಳು ಇವರನ್ನು ಸೇವಿಸಿದ ಬಳಿಕ ಶೇಷದಲ್ಲಿ ಪ್ರಾಣಯಾತ್ರೆಯನ್ನು ಮಾಡಿಕೋ. ನೊರೆಯಂತೆ ಇರುವ ದೇಹದಲ್ಲಿ ಪಕ್ಷಿಯಂತೆ ಜೀವನು ಇರುತ್ತಿರುವಲ್ಲಿ ಪ್ರಿಯ ಸಹವಾಸವೂ ಕೂಡ ಅನಿತ್ಯವಾಗಿರುವಲ್ಲಿ ಮಗುವೆ ನಿದ್ರಿಸುತ್ತಿರುವೆಯಲ್ಲ. ಇದು ಹೇಗೆ? ಶತ್ರುಗಳು ಸಾವಧಾನದಿಂದ ನಿತ್ಯವೂ ಸಮಾಹಿತರಾಗಿ ನಿನ್ನ ರಂಧ್ರವನ್ನು ಹುಡುಕುತ್ತಿರುವಲ್ಲಿ ಹುಡುಗನಾದ ನೀನು ಇದನ್ನು ಅರಿಯದೇ ಇರುವೆಯಲ್ಲ. ದಿನಗಳು ಲೆಕ್ಕವಾಗುತ್ತಾ ಆಯುಸ್ಸು ಕ್ಷಯಿಸುತ್ತಿರುವಲ್ಲಿ ಜೀವಮಾನವು ಬರೆದಿಡುತ್ತಾ ಇರುವಲ್ಲಿ ಎದ್ದು ಓಡಿ ಹೋಗದೇ ಇರುವೆಯಲ್ಲ. ಇದೇಕೆ? ಪೂರ ನಾಸ್ತಿಕರಾದವರು ಮಾಂಸರಕ್ತಗಳನ್ನು ವೃದ್ಧಿಗೊಳಿಸುವ ಇಹಲೋಕದ ಭೋಗಕ್ಕೆ ಏಳಿಸುತ್ತಿರುವರು. ಪರಲೋಕದ ಕರ್ಮಗಳ ವಿಷಯದಲ್ಲಿ ಗಾಢನಿದ್ರೆಯಲ್ಲಿರುತ್ತಾರೆ. ಬುದ್ಧಿಮೋಹ ಸಂಯುಕ್ತರಾದ ಯಾವ ಜನರು ಧರ್ಮದ ವಿಷಯಕ್ಕೆ ಅಸೂಯಾಯುಕ್ತರಾಗಿರುವರೋ ಕುಮಾರ್ಗದಲ್ಲಿ ನಡೆಯುತ್ತಿರುವ ಅವರನ್ನು ಅನುಸರಿಸುವವನು ಕಷ್ಟವನ್ನನುಭವಿಸುತ್ತಿರುತ್ತಾನೆ. ಆದರೆ ಯಾರು ಸಂತುಷ್ಟರಾಗಿ ಶ್ರುತಿಪರಾಯಣರಾಗಿ ಮಹಾಬಲಯುಕ್ತರಾದ ಮಹಾತ್ಮರಾಗಿರುವರೋ ಧರ್ಮ್ಯವಾದ ಮಾರ್ಗವನ್ನು ಹತ್ತಿರುವ ಅಂಥವರನ್ನು ನೀನು ಸೇವಿಸು. ಕರ್ತವ್ಯದ ವಿಷಯದಲ್ಲಿ ಅವರನ್ನು ಕೇಳಿ ತಿಳಿದುಕೋ. ಧರ್ಮದರ್ಶಿಗಳಾದ ಅವರ ಮತವನ್ನು ಅರಿತುಕೊಂಡು ಉನ್ಮಾರ್ಗದಲ್ಲಿ ನಡೆಯುತ್ತಿರುವ ಚಿತ್ತವನ್ನು ಉತ್ತಮವಾದ ಬುದ್ಧಿಯಿಂದ ನಿಗ್ರಹಿಸಿಕೋ. ಪ್ರಾಕೃತರು ಇವತ್ತಿನ ಭೋಗದ ವಿಷಯದಲ್ಲಿ ನೆಟ್ಟಬುದ್ಧಿಯಿಂದ ನಾಳೆ ಎಂಬುದು ಬಲುದೂರವಿದೆ ಎಂದುಕೊಂಡು ವಂಜಿಕೆಯಿಲ್ಲದೆ ಎಲ್ಲವನ್ನೂ ತಿನ್ನುತ್ತಾ ಬುದ್ಧಿಹೀನರಾಗಿ ಕರ್ಮಭೂಮಿಯ ತತ್ವವನ್ನು ಕಂಡುಕೊಳ್ಳದೇ ಇರುತ್ತಾರೆ. ಧರ್ಮದ ನಿಚ್ಚಣಿಗೆಯನ್ನು ಆಶ್ರಯಿಸಿ ಇಷ್ಟಿಷ್ಟಾಗಿ ಏರುತ್ತಿರು. ರೇಷ್ಮೆಯ ಹುಳುವಿನಂತೆ ನಿನ್ನನ್ನು ನೀನೇ ವಿಷಯವಾಸನೆಗಳಿಂದ ಸುತ್ತಿಕೊಂಡು ನಿನ್ನ ಸ್ಥಿತಿಯನ್ನು ನೀನೇ ಅರಿತುಕೊಳ್ಳದೇ ಇರುವೆ. ನಾಸ್ತಿಕನನ್ನು, ಧರ್ಮಮರ್ಯಾದೆಯನ್ನು ಭಂಗಗೊಳಿಸುತ್ತಿರುವವನನ್ನು, ದಡವನ್ನು ಕೆಡಹುತ್ತಿರುವ ಬಲವಾದ ಪ್ರವಾಹದಂತೆ ಇರುವ ಮನುಷ್ಯನನ್ನು ಬದಿಗೊತ್ತಿ ಮೇಲಕ್ಕೇರಿರುವ ಬಿದುರು ಮಳೆಯಂತೆ ಸ್ವಲ್ಪವೂ ಹಿಂತೆಗೆಯದೆ ಅತ್ತ ಸರಿಯಿಸಿಕೋ. ಕಾಮ, ಕ್ರೋಧ, ಮೃತ್ಯು, ಪಂಚೇಂದ್ರಿಯ ಜಲದ ನದಿ ಇವುಗಳನ್ನು ಜನ್ಮದುರ್ಗಗಳನ್ನು ಧೃತಿಮಯವಾದ ನೌಕೆಯನ್ನವಲಂಬಿಸಿ ದಾಟುವವನಾಗು. ಲೋಕವೆಲ್ಲ ಮೃತ್ಯುವಿನ ಹೊಡೆತಕ್ಕೆ ಸಿಕ್ಕಿಬಿದ್ದು ಮುಪ್ಪಿನಿಂದ ಸಂಕಟಪಡುತ್ತಾ ಎಲ್ಲ ಹೆಚ್ಚಿನ ಪ್ರಾಣಿಗಳು ಕೆಳಕ್ಕೆ ಬೀಳುತ್ತಿರುವುದನ್ನು ಕಂಡು ಧರ್ಮವೆಂಬ ತೆಪ್ಪದಿಂದ ಪಾರಾಗು. ನಿಂತಿರಲಿ, ಮಲಗಿರಲಿ, ಮೃತ್ಯುವು ಹುಡುಕಿಕೊಂಡೇ ಬರುತ್ತಿದೆ ಎಂದು ತಿಳಿದಿರುವಾಗ ಅಕಸ್ಮಾತ್ತಾಗಿ ಮೃತ್ಯುವು ಭಕ್ಷಿಸುತ್ತಿದ್ದರೂ ಸುಖವಾಗಿ ಸುಮ್ಮನಿರುವುದು ಹೇಗೆ? ಭೋಗಗಳನ್ನು ಕೂಡಿ ಹಾಕುತ್ತಲೇ ಇದ್ದು ಕಾಮಗಳಿಂದ ಸ್ವಲ್ಪವೂ ತೃಪ್ತನಾಗದೇ ಇರುವಾತನನ್ನು ತೋಳವು ಹೋತನನ್ನು ಒಯ್ಯುವಂತೆ ಮೃತ್ಯುವು ಸೆಳೆದೊಯ್ಯುವುದು. ಮೆಲ್ಲಮೆಲ್ಲಗೆ ಕುಡಿಯನ್ನು ಹೆಚ್ಚಿಸುತ್ತಾ ಧರ್ಮಬುದ್ಧಿಯಿಂದ ದೊಡ್ಡದಾಗುವ ದೀಪವನ್ನು ಯತ್ನದಿಂದ ಹಿಡಿದುಕೊಂಡಿರು. ಏಕೆಂದರೆ ಕಗ್ಗತ್ತಲೆಯನ್ನು ಪ್ರವೇಶಿಸಬೇಕಾಗಿದೆ. ಜೀವನು ಎಷ್ಟೋ ದೇಹಜಾಲಗಳನ್ನು ಹೊಕ್ಕು ಯಾವಾಗಲೋ ಒಮ್ಮೆ ಮನುಷ್ಯ ಜನ್ಮದಲ್ಲಿ ಬ್ರಾಹ್ಮಣ್ಯವನ್ನು ಪಡೆದುಕೊಳ್ಳುತ್ತಾನೆ. ಪುತ್ರ, ಅದನ್ನು ಕಾಪಾಡಿಕೋ. ಬ್ರಾಹ್ಮಣನ ಈ ದೇಹವು ಕಾಮಭೋಗಕ್ಕಾಗಿ ಹುಟ್ಟಿರುವುದಿಲ್ಲ. ಇಲ್ಲಿ ಕ್ಷೇಷಪಟ್ಟು ತಪಸ್ಸು ಮಾಡುವುದಕ್ಕೂ ಸತ್ತ ಬಳಿಕ ನಿರುಪಮ ಸುಖವನ್ನು ಅನುಭವಿಸುವುದಕ್ಕೂ ಹುಟ್ಟಿರುತ್ತದೆ. ಬ್ರಾಹ್ಮಣ್ಯವು ಬಹಳ ತಪಸ್ಸುಗಳ ಫಲವಾಗಿ ಲಭಿಸಿರುತ್ತದೆ. ಅದನ್ನು ಪಡೆದುಕೊಂಡವನು ವಿಷಯರತನಾಗಿ ಆಡುತ್ತಿರಬಾರದು. ಅಧ್ಯಯನ, ತಪಸ್ಸು, ದಮ ಇವುಗಳಲ್ಲಿ ನಿತ್ಯಯುಕ್ತನಾಗಿದ್ದುಕೊಂಡು ಮುಕ್ತಿಗಾಗಿ ಪುಣ್ಯಕರ್ಮದಲ್ಲಿಯೇ ತತ್ಪರನಾಗಿ ಪ್ರಯತ್ನಿಸುತ್ತಿರು. ಮನುಷ್ಯನ ಆಯುಸ್ಸೆಂಬ ಈ ಕುದುರೆಯು ಅವ್ಯಕ್ತ ಸ್ವಭಾವದ ಗತಿಯಿಂದ ಕಲಾಕಾಷ್ಠಾದಿಗಳೆಂಬ ಶರೀರವುಳ್ಳದ್ದು, ಸೂಕ್ಷ್ಮವಾದ ಸ್ವರೂಪವುಳ್ಳದ್ದು, ಕ್ಷಣತುಟಿ ನಿಮೇಷಗಳೆಂಬ ಮೈಗೂದಲುಳ್ಳದ್ದು, ಋತುಗಳೇ ಇದಕ್ಕೆ ಬಾಯಿ, ಸಮಾನವಾದ ಬಲವುಳ್ಳ ಶುಕ್ಲಪಕ್ಷ ಕೃಷ್ಣಪಕ್ಷಗಳೇ ಇದರ ಕಣ್ಣುಗಳು, ತಿಂಗಳುಗಳೇ ಇದರ ಅವಯವಗಳು. ಇಂಥ ಈ ಕುದುರೆಯು ವೇಗದಿಂದ ಓಡುತ್ತಿರುವುದು.
ಇದು ಮತ್ತೆ ಯಾರನ್ನೂ ಲಕ್ಷಿಸದೆ ಭಯಂಕರ ವೇಗದಿಂದ ಎಡೆಬಿಡದೆ ಓಡುತ್ತಿರುವುದನ್ನು ಕಂಡು ನಿನ್ನ ಚಕ್ಷುಸ್ಸು ಮತ್ತೊಬ್ಬರು ಹೇಳಿದಂತೆ ನಡೆಯದೇ ಇರುವುದಾದರೆ ಪರಗತಿಯ ಮಾರ್ಗವನ್ನು ಅರಿತುಕೊಂಡು ಧರ್ಮದಲ್ಲಿಯೇ ನಿನ್ನ ಮನಸ್ಸು ಇದ್ದುಕೊಂಡಿರಲಿ. ಯಾರು ಇಲ್ಲಿ ಧರ್ಮದಿಂದ ವಿಚಲಿತರಾಗಿ ಸ್ವೇಚ್ಛಾಚಾರರತರಾಗಿರುವರೋ, ಅಶುಭ ಕರ್ಮದಲ್ಲಿಯೇ ನಿರಂತರವಾಗಿ ಸಂಯುಕ್ತರಾಗಿರುವ ಅವರು ವೇದನಾ ಶರೀರವನ್ನು ಹೊಂದಿ ಅನೇಕ ಅಧರ್ಮ ಕಾರಣಗಳಿಂದ ಕ್ಷೇಷವನ್ನು ಅನುಭವಿಸುವರು. ಯಾವ ರಾಜನು ಇಲ್ಲಿ ಯಾವಾಗಲೂ ಧರ್ಮಪರನಾಗಿ ಒಳ್ಳೆಯ ಮತ್ತು ಕೆಟ್ಟ ನಡತೆಯ ಪ್ರಜೆಗಳನ್ನು ಯಥಾಯೋಗ್ಯವಾಗಿ ಪರಿಪಾಲಿಸುತ್ತಿರುವನೋ ಅವನು ಪುಣ್ಯಾತ್ಮರ ಲೋಕಗಳನ್ನು ಪ್ರವೇಶಿಸುವನು. ಅವನು ತಾನು ಬಹುವಿಧವಾದ ಪುಣ್ಯಕರ್ಮವನ್ನು ಆಚರಿಸುತ್ತಿರುವನಾದರೆ ನಿರ್ದಿಷ್ಟವಾದ ಸುಖವನ್ನು ಅನುಭವಿಸುವನು. ಯಾವನು ಗುರುಜನರ ವಚನವನ್ನುಲ್ಲಂಘಿಸಿ ನಡೆಯುತ್ತಿರುವನೋ ಅವನು ಸತ್ತ ಬಳಿಕ ಭಯಂಕರ ಶರೀರದ ನಾಯಿಗಳು, ಕಬ್ಬಿಣದ ಕೊಕ್ಕಿನ ಪಕ್ಷಿಗಳು, ಬಲಶಾಲಿಯಾದ ಹದ್ದುಗಳ ಕುಲದ ಪಕ್ಷಿಗಳ ಹಿಂಡುಗಳು, ರಕ್ತವನ್ನು ಹೀರುವ ಪ್ರಾಣಿಗಳು ನರಕದಲ್ಲಿ ಈತನ ಯಾತನಾ ಶರೀರವನ್ನು ಕಿತ್ತು ತಿನ್ನುತ್ತಾ ಹಿಂಸಿಸುತ್ತಿರುವವು. ಯಾವನು ಸ್ವಯಂಭುವ ಮನುವು ವಿಧಿಸಿರುವ ದಶವಿಧವಾದ ಧರ್ಮಮರ್ಯಾದೆಗಳನ್ನು ಮೀರಿ ಸ್ವೇಚ್ಛೆಯಿಂದ ನಡೆಯುವನೋ ಅವನು ಪಿತೃಲೋಕದಲ್ಲಿ ಅಸಿಪತ್ರವನವನ್ನು ಸೇರಿ ಅತ್ಯಂತವಾದ ದುಃಖವನ್ನು ಅನುಭವಿಸುವನು. ವ್ಯಾಸರು ಶುಕನಿಗೆ ಮಾಡಿದ ಉಪದೇಶ 1. ವ್ಯಾಸರು ಮತ್ತು ಇಂತೆಂದರು. ದಶವಿಧ ಧರ್ಮಗಳನ್ನು ಉಲ್ಲಂಘಿಸಿ ಸ್ವೇಚ್ಛೆಯಿಂದ ನಡೆಯುವಾತನು ಸುಡುತ್ತಿರುವ ವೈತರಣಿ ನದಿಯಲ್ಲಿ ಮುಳುಗಿ ಅಸಿಪತ್ರವನದಲ್ಲಿ ಕತ್ತರಿಸಿದ ಅಂಗಗಳುಳ್ಳವನಾಗಿ ಪರಶುವನದಲ್ಲಿ ಒರಗಿಬಿದ್ದು ಬಹಳವಾಗಿ ಸಂಕಟಪಡುತ್ತಾ ಇರುವನು. ದೊಡ್ಡ ದೊಡ್ಡ ಮಾತುಗಳನ್ನು ಆಡುತ್ತಿರುವೆ, ಆದರೆ ಪರಮಪುರುಷಾರ್ಥದ ಕಡೆಗೆ ದೃಷ್ಟಿಯನ್ನು ಹಾಕದೇ ಇರುವೆಯಲ್ಲ. ಮೃತ್ಯುವು ಕೊನೆಗೂ ಬಂದೇ ಬರುವುದೆಂಬುದನ್ನು ಅರಿಯದೇ ಇರುತ್ತೀಯೇ. ಸುಮ್ಮನೆ ಕುಳಿತಿರುವೆಯಲ್ಲ. ಮಹಾಭಯವು ಎದ್ದು ನಿಂತುಕೊಂಡಿದೆ. ದಾರುಣವಾದ ಮಹಾಶತ್ರುವದು. ಸುಖಕ್ಕಾಗಿ ಪ್ರಯತ್ನಿಸು. ಸತ್ತ ಬಳಿಕ ಯಮರಾಜನ ಅಪ್ಪಣೆಯಂತೆ ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವರು. ನಿನ್ನ ಬಂಧುಬಾಂಧವರ ಸಹಿತ ನಿನಗೆ ದುಃಖವಾದೀತೆಂಬುದನ್ನು ಲೆಕ್ಕಿಸದೆ ಅವನು ನಿನ್ನ ಪ್ರಾಣವನ್ನು ಅಪಹರಿಸುವನು. ಅವನನ್ನು ತಡೆಯುವವರು ಯಾರೂ ಇಲ್ಲ. ಯಮನ ಮುಂದೆ ಕಾಲರೂಪಿಯಾದ ಪ್ರಚಂಡವಾಯು ಮುಂದಕ್ಕೆ ಬೀಸುತ್ತಾ ಸಂಚರಿಸುತ್ತಿರುವುದು. ಮೊದಲು ನಿನ್ನನ್ನೊಬ್ಬನನ್ನೇ ಒಯ್ಯುವರು. ಆದ್ದರಿಂದ ಪರಗತಿಗೆ ಸಾಧನವನ್ನು ಮಾಡಿಕೋ. ಹಿಂದಕ್ಕೆ ನಿನ್ನ ಬಳಿ ಬೀಸುತ್ತಿದ್ದ ಅಂತಕನೆಂಬ ಚಂಡಮಾರುತನು ಈಗಲೂ ಓಡುತ್ತಿರುತ್ತಾನೆ. ಮಹಾಭಯವು ಬಂದಾಗ ನಿನಗೆ ದಿಗ್ಭ್ರಮೆಯಾಗುವುದು. ವ್ಯಾಕುಲಿತನಾಗಿ ನಡೆಯುವ ನಿನ್ನ ಕಿವಿಯು ಕಿವುಡಾಗುವುದು. ಅಷ್ಟರೊಳಗೆ ಮಗುವೆ, ಉತ್ತಮ ಸಮಾಧಿಯನ್ನು ಸಂಪಾದಿಸಿಕೋ. ನೀನು ಮಾಡಿರುವ ಶುಭಾಶುಭ ಕರ್ಮಗಳ ಫಲವನ್ನು ಅನುಭವಿಸಿ ಸಂತಾಪಗೊಳ್ಳುವ ಮೊದಲೇ ಕೇವಲ ಜ್ಞಾನನಿಧಿಯನ್ನು ರಕ್ಷಿಸಿಕೋ. ನಿನ್ನ ಶರೀರವನ್ನು ಮುಪ್ಪು ಜರ್ಜರಿತವಾಗಿ ಮಾಡುವ ಮೊದಲೇ, ಶರೀರದ ಬಲವನ್ನು ಅಪಹರಿಸುವ ಮುಂಚೆಯೇ ಜ್ಞಾನನಿಧಿಯನ್ನು ಕೂಡಿಹಾಕಿಕೋ. ರೋಗಗಳ ಸಹಾಯದಿಂದ ಶರೀರವನ್ನು ಅಂತಕನು ನಾಶ ಮಾಡಿ ಪ್ರಾಣಕ್ಷಯವನ್ನು ಮಾಡುವುದರೊಳಗೆ ಹೆಚ್ಚಿನ ತಪಸ್ಸನ್ನು ಮಾಡಿಕೋ. ಭಯಂಕರವಾದ ರೋಗಗಳು ಮನುಷ್ಯ ದೇಹದ ಕಡೆಗೆ ಎಲ್ಲಾ ಕಡೆಯಿಂದಲೂ ಓಡಿಬರುವುದರೊಳಗೆ ಪುಣ್ಯಕರ್ಮವನ್ನಾಚರಿಸುವುದಕ್ಕೆ ಯತ್ನಿಸು. ಒಂಟಿಯಾಗಿ ಕಗ್ಗತ್ತಲೆಯನ್ನು ನೀನು ನೋಡುವುದರೊಳಗೆ ಬೆಟ್ಟದ ಶಿಖರದ ಮೇಲೆ ಚಿನ್ನದ ಮರಗಳು ಕಣ್ಣಿಗೆ ಬೀಳುವ ಮುಂಚೆಯೇ ತ್ವರೆ ಮಾಡು. ಮಗನೇ, ಕೆಟ್ಟ ಸಹವಾಸಿಗಳು ಒಳ್ಳೆಯವರಂತೆ ತೋರುವ ಶತ್ರುಗಳು. ಕಾಣಿಸಿಕೊಂಡು ಸನ್ಮಾರ್ಗದಿಂದ ನಿನ್ನನ್ನು ಅತ್ತ ಸೆಳೆಯುವ ಮೊದಲೇ ಪುಣ್ಯಕಾರ್ಯಕ್ಕೆ ಪ್ರಯತ್ನ ಮಾಡು. ಯಾವ ಧನಕ್ಕೆ ರಾಜನಿಂದಲೂ ಕಳ್ಳರಿಂದಲೂ ಅಂಜಿಕೆ ಇರುವುದಿಲ್ಲವೋ, ಸತ್ತವನನ್ನು ಯಾವುದು ಬಿಟ್ಟು ಹೋಗುವುದಿಲ್ಲವೋ ಆ ಧನವನ್ನು ಸಂಪಾದಿಸಿಕೋ. ನಿನ್ನ ಕರ್ಮದಿಂದ ಸಂಪಾದಿಸಿದ ಆ ಹಣವನ್ನು ನೀನು ನಿನ್ನನ್ನು ಅದು ಬಿಟ್ಟು ಅಗಲುವಂತಿರುವುದಿಲ್ಲ. ಯಾವುದು ಆ ಪರಸುಖವನ್ನು ಬೆಳಗಿ ತೋರುವುದೋ ಅದನ್ನೇ ಅವನು ಭುಂಜಿಸುತ್ತಾನೆ. ಮಗನೇ, ಯಾವುದರಿಂದಲೇ ಪರಲೋಕದಲ್ಲಿ ಜೀವಿಸಬೇಕಾಗಿರುವುದೋ ಅದನ್ನೇ ಕೊಡಬೇಕು. ಆ ನಾಶರಹಿತವಾದ ಧ್ರುವವಾದ ಧನವನ್ನೇ ನೀನು ಸಂಪಾದಿಸಿಕೋ. ಮಹಾಜನರಿಗೆಂದು ಯಾವ ಪಾಕ ಮಾಡುತ್ತಿರುವೆಯೋ, ಯಾವುದು ಪಕ್ವವಾಗದಿದ್ದರೆ ಅಷ್ಟರೊಳಗೆ ನಿನಗೆ ಮರಣಕಾಲವು ಬಂದೊದಗಬಹುದೋ ಅದನ್ನು ಈಗಲೇ ಮಾಡುವುದಕ್ಕೆ ತ್ವರೆ ಮಾಡು. ತಾಯಿ, ಮಕ್ಕಳು, ನೆಂಟರು, ಪರಿಚಯವುಳ್ಳ ಪ್ರಿಯಜನರು ಯಾರೂ ಸಂಕಟ ಸ್ಥಿತಿಯಲ್ಲಿ ಹಿಂದೆ ಬರುವುದಿಲ್ಲ. ಮಗನೇ, ಮೊದಲು ಮಾಡಿದ ಶುಭಾಶುಭ ಕರ್ಮವಿರುವುದಲ್ಲ, ಅದೇ ಪರಲೋಕಕ್ಕೆ ಹೋಗುವವನೊಡನೆ ಬರುವುದು. ಶುಭಾಶುಭ ಕರ್ಮದಿಂದ ರಾಶಿ ಹಾಕಿದ ಚಿನ್ನ ಬೆಳ್ಳಿಗಳು ಅವನ ದೇಹವು ನಾಶವಾಗಲು ಯಾವ ಕೆಲಸಕ್ಕೂ ಬರುವುದಿಲ್ಲ. ಪರಲೋಕಕ್ಕೆ ಹೋಗಲಿರುವ ನಿನಗೆ ಮಾಡಿದ ಅಥವಾ ಮಾಡದೆ ಬಿಟ್ಟಿರುವ ಕರ್ಮಕ್ಕೆ ನಿನಗಿಂತ ಯಾವುದು ಸಾಕ್ಷಿಯಾಗಿರುವುದಿಲ್ಲ. ಮಾನವ ದೇಹವನ್ನು ಬಿಟ್ಟು ಆ ಲೋಕಕ್ಕೆ ಹೋಗುತ್ತಿರುವವನ ಬುದ್ಧಿಚಕ್ಷುಸ್ಸಿಗೆ ಇದೆಲ್ಲವೂ ಗೋಚರವಾಗುತ್ತಿರುವುದು. ಈ ಲೋಕದಲ್ಲಿ ಅಗ್ನಿ, ಸೂರ್ಯ, ವಾಯು ಈ ಮೂವರು ಶರೀರವನ್ನು ಆಶ್ರಯಿಸಿಕೊಂಡಿರುವರು. ಅವರೇ ಜೀವನು ಮಾಡುವ ಧರ್ಮವನ್ನು ಕಾಣುತ್ತಿರುವರು. ಅವರೇ ಅವನಿಗೆ ಸಾಕ್ಷಿಗಳು ಆಗಿರುತ್ತಾರೆ.
ಹಗಲು ರಾತ್ರಿಗಳು ಎಲ್ಲವನ್ನೂ ಸ್ಪರ್ಶಿಸುತ್ತಾ ಪ್ರಕಾಶವಾದ ಮತ್ತು ಗುಟ್ಟಿನ ವ್ಯಾಪಾರಗಳಲ್ಲೆಲ್ಲ ವ್ಯಾಪಾರವನ್ನು ಮಾಡುತ್ತಾ ಎಲ್ಲೆಲ್ಲಿಯೂ ಸಂಚರಿಸುತ್ತಿರುವವು. ಆದ್ದರಿಂದ ನಿನ್ನ ಧರ್ಮವನ್ನೇ ಕಾಪಾಡಿಕೋ. ಪರಲೋಕದ ಮಾರ್ಗದಲ್ಲಿ ಅನೇಕ ದರೋಡೆಖೋರರಿರುವರು. ವಿರೂಪರೂಪದ ರೌದ್ರಕಾಡುನೊಣಗಳು ಮುತ್ತಿಕೊಳ್ಳುತ್ತಿರುವವು. ಅಲ್ಲಿ ತನ್ನ ಕರ್ಮವೊಂದೇ ಕಾಪಾಡಬೇಕಾಗಿರುತ್ತದೆ. ಆದ್ದರಿಂದ ಸ್ವಕರ್ಮವನ್ನೇ ಕಾಪಾಡಿಕೋ. ಅಲ್ಲಿ ಸ್ವಕರ್ಮಕ್ಕೆ ಒಬ್ಬರಿಗೊಬ್ಬರು ಪಾಲುದಾರರಾಗುವಂತಿರುವುದಿಲ್ಲ. ಇಲ್ಲಿ ತಾನು ಮಾಡಿದ ಕರ್ಮದ ಫಲವನ್ನು ತಾನೇ ಅನುಭವಿಸಬೇಕಾಗಿರುವುದು. ಹೇಗೆ ಮಹರ್ಷಿಗಳೊಡನೆ ಅಪ್ಪರ ಸ್ತ್ರೀಯರು ಅವರ ತಪಫಲವನ್ನು ಅನುಭವಿಸುವರೋ ಹಾಗೆಯೇ ಪುಣ್ಯಾತ್ಮರು ವಿಮಾನಗಳಲ್ಲಿ ಸ್ವೇಚ್ಛೆಯಿಂದ ಸಂಚರಿಸುತ್ತಾ ತಮ್ಮ ಕರ್ಮದ ಫಲವನ್ನು ಅನುಭವಿಸುತ್ತಿರುವರು. ಈ ಜನ್ಮದಲ್ಲಿ ಹೇಗೆ ಸಂಸ್ಕೃತಾಂತಃಕರಣರು ಪಾಪರಹಿತರೂ ಆದ ಜನರು ಎಂಥ ಪುಣ್ಯಕರ್ಮಗಳನ್ನು ಮಾಡಿರುವರೋ ಅದಕ್ಕನುಗುಣವಾಗಿ ವಿಶುದ್ಧ ಯೋನಿಗಳಲ್ಲಿ ಹುಟ್ಟಿ ಫಲಗಳನ್ನು ಪಡೆದುಕೊಳ್ಳುವರು. ಗೃಹಸ್ಥ ಧರ್ಮ ಮರ್ಯಾದೆಯನ್ನು ಕಾಪಾಡಿಕೊಳ್ಳುವುದರಿಂದ ಪ್ರಜಾಪತಿ, ಬೃಹಸ್ಪತಿ ಅಥವಾ ಇಂದ್ರನ ಸಾಲೋಕ್ಯವನ್ನು ಹೊಂದುವರು. 1000 ಸಲ ಇನ್ನೂ ಹೆಚ್ಚು ಬಾರಿ ನಿನಗಾಗಿ ಇದನ್ನು ಹೇಳಿಯೇನು. ಸರ್ವರನ್ನು ಪಾವನಗೊಳಿಸುವ ಧರ್ಮವು ಮೋಹವಿಲ್ಲದ ಬುದ್ಧಿವಂತನನ್ನು ಧರ್ಮಾತ್ಮನನ್ನು ಪುಣ್ಯಲೋಕಕ್ಕೆ ಒಯ್ದಿರುತ್ತದೆ. ನಿನಗೆ 24 ವರ್ಷವಾಗಿ 25ನೆಯ ವರ್ಷವು ಬಂದಿದೆ. ವಯಸ್ಸು ಕಳೆಯುತ್ತಲೇ ಇದೆ. ಧರ್ಮವನ್ನು ಕೂಡಿ ಹಾಕಿಕೋ. ಎಚ್ಚರಿಕೆ ತಪ್ಪಿರುವ ನಿನ್ನಲ್ಲಿ ಇಂದ್ರಿಯ ದ್ವಾರವುಳ್ಳ ಕಾಮನು ಗುಂಪು ಕಟ್ಟಿ ನಿನ್ನನ್ನು ಹಿಡಿದುಕೊಳ್ಳಲು ನಿಂತಿದ್ದಾನೆ. ಧರ್ಮಪಾಲನೆಗೆ ತ್ವರೆ ಮಾಡು. ಆಗ ನೀನೇ ಹಿಂದೆ ಬರುವವನು, ನೀನೇ ಮುಂದೆ ನಡೆಯುವವನು. ಹಾಗೆ ಒಂಟಿಗನಾಗಿ ಹೋಗಬೇಕಾದ ನಿನಗೆ ನನ್ನವರು ಅಥವಾ ಪರರು ಎಂಬುದರಿಂದ ಏನು ಪ್ರಯೋಜನ? ಒಂಟಿಗರಾಗಿ ಹೋಗುವವರಿಗೆ ಭಯಗಳ ನಡುವೆ ಯಾವುದೊಂದೇ ಪ್ರಯೋಜನಕಾರಿಯೋ ಅಂಥ ಧರ್ಮಸಿದ್ಧಿಯನ್ನು ಕೂಡಿಟ್ಟುಕೋ. ಕಾಲನು ತುದಿಮೊದಲೆನ್ನದೆ ಬಂಧುಗಳನ್ನೆಲ್ಲ ಅಪಹರಿಸುವನು. ಅವನನ್ನು ತಡೆಗಟ್ಟುವವರು ಯಾರೂ ಇರುವುದಿಲ್ಲ. ಧರ್ಮವೆಂಬ ಉತ್ತಮ ಸಿದ್ಧಿಯನ್ನು ಕೂಡಿಹಾಕು. ಪುತ್ರನೇ, ಸ್ವಾನುಭವಕ್ಕೂ ಯುಕ್ತಿಗೂ ಅನುಗುಣವಾಗಿರುವ ಈ ತತ್ವಜ್ಞಾನವನ್ನು ನಿನಗೆ ಹೇಳಿರುತ್ತೇನೆ. ಅದರಂತೆ ಆಚರಣೆ ಮಾಡು. ಯಾವನು ಸ್ವಕರ್ಮದಿಂದ ಧರ್ಮವನ್ನು ಭರಿಸುವನೋ, ಯಾರಿಗಾದರೂ ದಾನ ಮಾಡುವನೋ, ಅವನಲ್ಲಿ ಬುದ್ಧಿಗೆ ಮೋಹವನ್ನುಂಟು ಮಾಡದ ಗುಣಗಳು ಬಂದು ಸೇರಿಕೊಳ್ಳುವವು. ಶಾಸ್ತ್ರಾರ್ಥ ಜ್ಞಾನವನ್ನು ಪಡೆದುಕೊಂಡು ಪುಣ್ಯಕರ್ಮಗಳನ್ನು ಮಾಡುತ್ತಿರುವ ಅಂಥವನಿಗಾಗಿ ಈ ಜ್ಞಾನವನ್ನು ಹೇಳಿರುವೆನು. ಕೃತಜ್ಞನಿಗೆ ಉಪದೇಶವು ಸಫಲವಾಗುವುದು. ಮಹಾಭಾರತ 15 ಮುಂದುವರಿಯುತ್ತದೆ.